ಮಂಡ್ಯ ಜಿಲ್ಲೆಯಲ್ಲೇ ಶಾಂತಿಗೆ ಹೆಸರಾದ ಗ್ರಾಮ ಬನ್ನಂಗಾಡಿ. ಹೊರಗೆ ನೋಡಿದ್ರೆ ಎಲ್ಲವೂ ಸಾಮಾನ್ಯ, ಆದ್ರೆ ತೀರಾ ಮೊನ್ನೆ ಇಡೀ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ. ಮೇಲ್ನೋಟಕ್ಕೆ ಶಾಂತವಾಗಿದ್ರು ಒಳಗೆ ಉರಿಯುತ್ತಿತ್ತು ಒಂದು ಕತೆ. ಅದು ಪ್ರೀತಿ, ದ್ರೋಹ ಮತ್ತು ಮೋಸದ ಕತೆ. ಇದು ಸಾಗರ್ ಎನ್ನುವ ಸಾಮಾನ್ಯ ಆಟೋ ಚಾಲಕನ ಜೀವನವನ್ನ ಸಂಪೂರ್ಣವಾಗಿ ಬದಲಿಸಿದ ಘಟನೆ. ಆಕೆ ಕಾಲೇಜಿಗೆ ಹೋಗುತ್ತಿದ್ದ ಯುವತಿ. ಪ್ರತಿದಿನ ಸಾಗರ್ ಎಂಬಾತನ ಆಟೋದಲ್ಲೇ ಹೋಗುತ್ತಿದ್ಲು. ನಿತ್ಯ ಆತನ ಮುಖವನ್ನ ನೋಡುತ್ತಿದ್ಲು. ಕಣ್ಣು ಕಲೆತಿದ್ವು. ಆಟೋ ಚಾಲಕನ ಹೃದಯದ ಮೇಲೆ ಪ್ರೇಮ ಮುದ್ರೆ ಒತ್ತಿದ್ಲು ಯುವತಿ. ಲವೋ ಲವೋ, ಡವೋ ಡವೋ. ಅಲ್ಲಿಂದ ಆರಂಭವಾಯಿತು ಪ್ರೀತಿಯ ಮಾತು, ಪ್ರೇಮದ ನಂಬಿಕೆ. ಕೊನೆಗೆ ಆ ಪ್ರೀತಿ ಮದುವೆಯಾಗಿ ಮಾರ್ಪಟ್ಟಿತ್ತು. ಮನೆ ಬಿಟ್ಟು ಬಂದ ಆಕೆ ಸಾಗರ್ಗಾಗಿ ಎಲ್ಲವನ್ನು ಬಿಟ್ಟು ಬಂದ್ಲು. 18 ವರ್ಷ ತುಂಬುತ್ತಿದ್ದಂತೆಯೇ ದೇವರ ಮುಂದೆ ಸರಳವಾಗಿ ಇವರಿಬ್ಬರು ಮದುವೆಯಾದ್ರು. 1.5 ವರ್ಷ ಸಣ್ಣ ಸಣ್ಣ ಕನಸುಗಳ ಜೊತೆ ಸರಳ ಜೀವನ ಸಂತೋಷದಿಂದ ಸಾಗಿತ್ತು. ಕುಕ್ಕರಹಳ್ಳಿ ಕೆರೆಯಲ್ಲಿ ಕೂತು ಮಾತಾಡಿದ್ರು. ಕಾರಂಜಿ ಕೆರೆಯಲ್ಲಿ ಕೈ ಹಿಡಿದು ಓಡಾಡಿದ್ರು. KRS ಡ್ಯಾಮಿನ ಹಿನ್ನೀರಿನಲ್ಲಿ ಚೆಲ್ಲಾಟವಾಡಿದ್ರು. ಆದ್ರೆ ಇಂತಹ ಚಂದದ ಸಂಸಾರದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಪ್ರೇಮ ಕತೆಗೆ ಟ್ವಿಸ್ಟ್ ಸಿಕ್ಕಿತ್ತು. ಹೌದು, ಪ್ರತಿ ಕಥೆಯಲ್ಲೂ ಒಂದು ತಿರುವು ಇರುತ್ತದೆ. ಈ ಕಥೆಯ ತಿರುವು ಮತ್ತಿನ್ಯಾರು ಅಲ್ಲ, ಸ್ನೇಹಿತ. ಎಸ್, ಆಟೋ ಚಾಲಕ ಸಾಗರನ ಸ್ನೇಹಿತ. ಹೆಸರು ಇಂದ್ರ. ಆಗಾಗ ಸಾಗರ್ ಮನೆಗೆ ಬಂದು ಹೋಗುತ್ತಿದ್ದ. ಸಾಗರನ ಪತ್ನಿಯನ್ನ ಪ್ರೀತಿಯಿಂದ ತಂಗಿ ತಂಗಿ ಅಂತಿದ್ದ. ಅವಳು ಅಣ್ಣ ಅಣ್ಣ ಅಂತಿದ್ಲು. ನೋಡುವವರ ಕಣ್ಣಿಗೆ ಅವರಿಬ್ಬರು ಒಡ ಹುಟ್ಟಿದವರಂತೆಯೇ ಇದ್ರು. ಆದ್ರೆ ತೆರೆಮರೆಯಲ್ಲಿ ನಡೆಯುತ್ತಿದ್ದದ್ದೇ ಬೇರೆ. ಎಸ್, ಆ ತಂಗಿ ಅನ್ನೋ ಪದದ ಹಿಂದೆ ಇನ್ನೊಂದು ಮುಖ ಇತ್ತು. ಅದು ನಂಬಿಕೆಗೆ ಚುಚ್ಚಿದ ಚೂರಿ. ಒಂದು ದಿನ ಅವಳು ಇಲ್ಲ, ಸಾಗರನ ಗೆಳೆಯ ಇಂದ್ರನು ಮಿಸ್ಸಿಂಗ್. ಮನೆಯಿಂದ ಆಕೆ ಕಾಣೆಯಾಗಿದ್ಲು. ಸಾಗರ್ ಕಂಗಾಲಾಗಿದ್ದ. ಮೊದಲು ಆತಂಕ, ನಂತರ ಶಾಕ್. ಅವಳು ಹೋಗಿದ್ದು ಯಾರ ಜೊತೆ ಗೊತ್ತಾ? ತಂಗಿ ತಂಗಿ ಅನ್ನುತ್ತಿದ್ದವನ ಜೊತೆಯಲ್ಲೇ ಬೇರಿಕಿತ್ತಿದ್ಲು. ಅವಳು ಗಂಡನ ಗೆಳೆಯ ಇಂದ್ರನ ಜೊತೆ ಎಸ್ಕೇಪ್ ಆಗಿದ್ಲು. ತಂಗಿ ಅಂತಿದ್ದವನ ಜೊತೆ, ಭಾವ ಅಂತ ನಂಬಿದ್ದವನ ಜೊತೆ ಆಕೆ ಪರಾರಿಯಾಗಿದ್ಲು. ಇದರಲ್ಲೇ ಅಂತ್ಯ ಆಗ್ಲಿಲ್ಲ. ಕೆಲವೇ ದಿನಗಳಲ್ಲಿ ಒಂದು ಫೋಟೋ ರಿಲೀಸ್ ಆಯ್ತು. ಆಕೆಯ ಮೊಬೈಲ್ ನಲ್ಲೊಂದು ಸ್ಟೇಟಸ್ ಕಾಣಿಸಿತ್ತು. ದೇವಸ್ಥಾನದಲ್ಲಿ ಇಂದ್ರ ಮತ್ತು ಆಕೆ ಮತ್ತೆ ಮದುವೆಯಾಗುತ್ತಿರುವ ಫೋಟೋ. ಆ ಫೋಟೋ ನೋಡಿದ ಸಾಗರ್ ನೆತ್ತಿ ಮೇಲೆ ಕತ್ತಿ ಬೀಸಿದಂತಾಗಿತ್ತು. ಶಾಕ್, ದೊಡ್ಡ ಶಾಕ್, ಮತ್ತು ಒಂದು ದೊಡ್ಡ ಶಾಕ್. ಈ ರೀತಿ ಮನೆ ಬಿಟ್ಟು ಪರಾರಿಯಾದವಳು ಬರೀ ಕೈಯಲ್ಲಿ ಹೋಗಿರ್ಲಿಲ್ಲ. ಮನೆಯಿಂದ 1 ಲಕ್ಷ ರೂಪಾಯಿ ನಗದು, 22 ಗ್ರಾಂ ಚಿನ್ನಾಭರಣವನ್ನೇ ಕದ್ದುಕೊಂಡು ಪರಾರಿಯಾಗಿದ್ಲು. ಸಾಗರ್ ಒಂಟಿಯಾಗಿದ್ದ. ಮನೆಯಲ್ಲಿದ್ದ ಒಡವೆ ಹಣವನ್ನು ಕಳೆದುಕೊಂಡಿದ್ದ. ಅವನಿಗೆ ಒಂಟಿತನ ಕಾಡತೊಡಗಿತ್ತು. ಅವನನ್ನ ಕಾಡುತ್ತಿದ್ದ ಒಂದೇ ಪ್ರಶ್ನೆ, ನನ್ನ ಪತ್ನಿಗೆ ನಾನು ಕಡಿಮೆ ಮಾಡಿದ್ದಾದ್ರೂ ಏನು? ಇದು ಉತ್ತರ ಸಿಗದ ಪ್ರಶ್ನೆ ಆಗಿತ್ತು. ಇನ್ನು ಸಾಗರ್ ಕುಟುಂಬದವರ ಕಣ್ಣಂಚಲ್ಲೂ ನೀರು. ಅದರಲ್ಲೂ ಆತನ ತಾಯಿಯ ಕಣ್ಣಲ್ಲಿ ನೀರೇ ಬತ್ತಿ ಹೋಗಿತ್ತು. ಮಗನ ಬದುಕು ಹಾಳಾದ ನೋವು ಬಿಡದಂತೆ ಕಾಡುತ್ತಿತ್ತು. ಕೊನೆಗೆ ಸಾಗರ್ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಅವನದು ಸರಳ ಬೇಡಿಕೆ. ಪತ್ನಿಗೆ ತಾನು ಇಷ್ಟವಿಲ್ಲ, ಹೀಗಾಗಿಯೇ ಆಕೆ ಓಡಿ ಹೋಗುವ ಮನಸ್ಸು ಮಾಡಿದಾಳೆ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ, ನನ್ನ ಹಣ ಒಡವೆ ಕೊಡಿಸಿಬಿಡಿ, ಡಿವೋರ್ಸ್ ಕೊಟ್ಟು ಎಲ್ಲಾದ್ರೂ ಸುಖವಾಗಿರ್ಲಿ ಅಂತ ಬೇಡಿದ್ದ. ಇದು ಕೇವಲ ಒಂದು ಪ್ರೇಮ ಕಥೆಯಲ್ಲ, ಇದು ನಂಬಿಕೆಯ ಮೇಲೆ ನಡೆದ ದ್ರೋಹದ ಕತೆ. ತಂಗಿ ಅಂತ ಕರೆಯುವವರನ್ನ ನಂಬೇಕಾ? ಸ್ನೇಹಿತ ಅಂತ ಹತ್ತಿರ ಬರುವವರನ್ನ ಒಪ್ಪಿಕೊಳ್ಬೇಕಾ? ಪ್ರತಿ ಸಂಬಂಧದ ಹಿಂದೆ ಒಂದು ಸತ್ಯ ಇರುತ್ತೆ. ಅದನ್ನ ಗುರುತಿಸುವುದು ನಮ್ಮ ಜವಾಬ್ದಾರಿ. ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಘಟನೆ ಬಗ್ಗೆ ತನಿಖೆ ನಡೆಯುತ್ತಿದೆ.
ಉಳಿಯೋದು ಒಂದೇ ಪ್ರಶ್ನೆ, ಇಲ್ಲಿ ಗೆದ್ದಿದ್ದು ಪ್ರೀತಿನಾ ದ್ರೋಹನಾ? ಕಾಮೆಂಟ್ ಮಾಡಿ ತಿಳಿಸಿ. ಕ್ರೈಮ್ ಅಪ್ಡೇಟ್ಸ್ಗಾಗಿ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.